ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು SBI ಬ್ಯಾಂಕ್ನ ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಪ್ರೂಫ್ ಸೆಟ್ ತುಂಬಾ ಅಪರೂಪದ ಪ್ರೂಫ್ ಸೆಟ್. ಈ ಒಂದು ನಾಣ್ಯಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಂಡು ಕೊಡ್ತೇನೆ. ಅದಕ್ಕೂ ಮುಂಚೆ ಈ ಒಂದು ನಾಣ್ಯ 2006ರಲ್ಲಿ ಈ ಒಂದು ಪ್ರೂಫ್ ಸೆಟ್ಗಳು ರಿಲೀಸ್ ಆಗಿರುವಂಥದ್ದು. ಇದೇ ರೀತಿಯ 5 ರೂಪಾಯಿ ನಾಣ್ಯಗಳ FSSL ರಿಲೀಸ್ ಆಗಿರುವಂಥದ್ದು. ಅದೇ ರೀತಿ ಸ್ಟೈನ್ಲೆಸ್ ಸ್ಟೀಲ್, ಕಾಪರ್, ನಿಕಲ್ ಮತ್ತೆ ಸಿಲ್ವರ್ ನಾಣ್ಯಗಳಲ್ಲೂ ಕೂಡ ರಿಲೀಸ್ ಆಗಿರುವಂಥದ್ದು. ಈಗ ಈ ನಾಣ್ಯದ ಬಾಕ್ಸ್ ಅನ್ನು ಓಪನ್ ಮಾಡೋಣ. ಈ ರೀತಿ ನಿಮ್ಗೆ ಸಿಗುತ್ತೆ ನಾಣ್ಯದ ಬಾಕ್ಸು. ಸೊ ಓಪನ್ ಮಾಡ್ತಾ ಇದ್ದಾಗೇನೆ ಮತ್ತೊಂದು ಬಾಕ್ಸ್ ಇರುವಂಥದ್ದು. ಅದೇ ಏನು ಫ್ರಂಟ್ ಅಲ್ಲಿ ಇತ್ತು ಸೇಮ್ ಪ್ರೂಫ್ ಸೆಟ್ ಅದೇ ರೀತಿ ಇರುವಂಥದ್ದು. ಸೊ ಈ ರೀತಿ ನಾಣ್ಯಗಳನ್ನ ನಿಮಗೆ ಈ ರೀತಿ ನೋಡಕ್ ಸಿಗುತ್ತೆ. 100 ರೂಪಾಯಿನ ನಾಣ್ಯ, ಅದೇ ರೀತಿ 5 ರೂಪಾಯಿನ ನಾಣ್ಯ. ಇದು ಕಾಪರ್ ನಿಕಲ್ ನಾಣ್ಯ. ಇದು 100 ರೂಪಾಯಿನ ಸಿಲ್ವರ್ ನಾಣ್ಯ. ಸಿಲ್ವರ್ ಮೇನ್ ಇರುತ್ತೆ ಇದರಲ್ಲಿ ಕಾಪರ್ ಮೇನ್ ಇರುತ್ತೆ. ಉಳಿದಂತೆ ನಮ್ಮಲ್ಲಿ ಸರ್ಕ್ಯುಲೇಷನ್ ಇರುವಂತಹ ನಾಣ್ಯ ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯ. ಅದೇನು ಹೆಚ್ಚಿನ ವಿಶೇಷತೆ ಇಲ್ಲ. ನೋಡಿ, ನಿಮಗೆ ನಾಣ್ಯದ ರಿವರ್ ಸೈಡ್ ನಿಮ್ಗೆ ಈ ತರ ನೋಡಕ್ ಸಿಗುತ್ತೆ. SBI ಬ್ಯಾಂಕ್ ನ ಲೋಗೋ ಹಾಕಿರುವಂತದ್ದು. 1806ರಲ್ಲಿ ಶುರುವಾಗಿರುವಂತಹ ಈ ಒಂದು ಬ್ಯಾಂಕ್ 2006ಕ್ಕೆ 200 ವರ್ಷಗಳನ್ನ ಪೂರ್ಣಗೊಳಿಸುವ ಸಂದರ್ಭದಲ್ಲಿ ಈ 100 ರೂಪಾಯಿ ನಾಣ್ಯಗಳನ್ನ ರಿಲೀಸ್ ಮಾಡಿರುವಂತದ್ದು. ನೀವು ನೋಡಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಆಗಿ ಬರೆದಿರುವಂತದ್ದು. ಯಾವಾಗ ಶುರುವಾಯಿತು, ಏನು, ಇದರೆಲ್ಲವನ್ನ ಡಿಟೇಲ್ ಆಗಿ ಕೊಟ್ಟಿರುವಂತದ್ದು. ಇದರ ಒಂದು ಇತಿಹಾಸವನ್ನ ಆಸಕ್ತರು ಇದನ್ನ ಓದಬಹುದು. ಸೊ ಈ ರೀತಿಯ ಪ್ರೂಫ್ ಸೆಟ್ಗಳು 2025ರ ಒಂದು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಎನಿಸ್ಬೋದು. ಸೊ ಈಗ ನಿಮ್ಗೆ ಅದರ ಪ್ರೈಸ್ ಅನ್ನ ತೋರಿಸ್ಬಿಡ್ತೇನೆ, ನೋಡ್ಬೋದು. ಇದೇ ಒಂದು ಪ್ರೂಫ್ ಸೆಟ್ ನಿಮ್ಗೆ ಹೇಳಿದ್ದು. 2006ರಿಂದ ರಿಲೀಸ್ ಆಗಿರುವಂಥದ್ದು. 2006ರಲ್ಲಿ 200 ವರ್ಷಗಳನ್ನು ತುಂಬಿರುವಂತಹ ಈ ಒಂದು ಸುಸಂದರ್ಭದಲ್ಲಿ ಇವನ್ನ ಕೋಲ್ಕತ್ತಾ ಮಿಂಟಿಂದ ಈ ಪ್ರೂಫ್ ಸೆಟ್ಗಳನ್ನ ರಿಲೀಸ್ ಮಾಡಿರುವಂಥದ್ದು. 100 ರೂಪಾಯಿ ಕಾಯಿನು, ಅದೇ ರೀತಿ 5 ರೂಪಾಯಿ ಕಾಯಿನು ಎಷ್ಟಕ್ಕೆ ರಿಲೀಸ್ ಆಗಿರುವಂಥದ್ದು? 2740 ರೂಪಾಯಿಗೆ ರಿಲೀಸ್ ಆಗಿರುವಂಥದ್ದು. ಮೊದಲೇ 1990 ರೂಪಾಯಿ ರಿಲೀಸ್ ಆಗಿತ್ತು. ಅದಾದ್ಮೇಲೆ ಸ್ಟಾಪ್ ಮಾಡಿಬಿಟ್ರು, ಯಾಕೆಂದ್ರೆ ಅದು ಮುಂಚೆ ರಿಲೀಸ್ ಮಾಡಿಬಿಟ್ಟಿದ್ರು. ಮತ್ತೆ ರೀಸ್ಟ್ರೈಕ್ ಮಾಡಿ ಅಂದರೆ ಮತ್ತೊಂದು ರೀಇಶ್ಯೂ ಮಾಡಿದ್ದು 2010ರಲ್ಲಿ. 2006ರಲ್ಲಿ ಆಗಿತ್ತು, 2010ರಲ್ಲೂ ಆಯಿತು. 2010ರಲ್ಲಿ ಇದರ ಬೆಲೆ ಸೇಮ್ ಅದೇ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. ಎರಡರಲ್ಲಿ ನೀವು ಯಾವ ಸಿಕ್ಕಿದ್ರು ಕೂಡ ಸೇಮ್ ವ್ಯಾಲ್ಯೂ. ಮೊದಲನೇ ಸಿಕ್ಕಿದ್ರು ಅಷ್ಟೇನೆ, ರೀಸ್ಟ್ರೈಕ್ ಆಗಿರೋ ಸಿಕ್ಕಿದ್ರು ಅಷ್ಟೇನೆ, ಸೇಮ್ 8,500 ರೂಪಾಯಿ ಇವತ್ತಿನ ಪ್ರೂಫ್ ಸೆಟ್ನ ಬೆಲೆ. ಸೊ ಈ ಒಂದು ನಾಣ್ಯಗಳು ನಿಮಗೆ 100 ರೂಪಾಯಿನ ನಾಣ್ಯ 50% ಸಿಲ್ವರ್ ಇದ್ರೆ 50% ಸಿಲ್ವರ್ ಇರುವಂಥದ್ದು 100 ರೂಪಾಯಿ ನಾಣ್ಯದಲ್ಲಿ. ಅದೇ ರೀತಿ ಉಳಿದಂತೆ 40% ಕಾಪರು, 5% ಜಿಂಕು ಮತ್ತೆ 5% ಏನು ನಿಕ್ಕಲ್ ಇರುವಂಥದ್ದು. 5 ರೂಪಾಯಿ ನಾಣ್ಯದಲ್ಲಿ 75% ಅಷ್ಟು ಕಾಪರ್ ಇರುತ್ತೆ. ಮಿಕ್ಕಿದ 25% ಅಲ್ಲಿ ನಿಕ್ಕಲ್ ಇರುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಅದರ ಮೆಟಲ್ ಕಂಪೋಸಿಷನ್ ಕೂಡ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ಸೊ ಗವರ್ನಮೆಂಟ್ ಮಿಂಟ್ ಕೋಲ್ಕತ್ತಾದಿಂದ ಈ ಒಂದು ನಾಣ್ಯಗಳು ರಿಲೀಸ್ ಆಗಿರುವಂಥದ್ದು. ಸೊ ನಾಣ್ಯಗಳು ಕೂಡ ನೋಡೋದಕ್ಕೆ ತುಂಬಾ ಸಖತ್ತಾಗಿ ಬಂದಿರುವಂಥದ್ದು. ನೋಡ್ಬೋದು ರಿವರ್ಸ್ ಸೈಡ್ ಯಾವ ತರ ಇದೆ ಅಂತ. SBI ಬ್ಯಾಂಕ್ ನ ಪಾಸ್ಬುಕ್ ನೋಡಿದಾಗೆ ಅನ್ಸುತ್ತೆ. ನೋಡಿ, ಇದು ಲೋಗೋ ಎಲ್ಲ ಸೂಪರ್ ಆಗಿರುವಂಥದ್ದು. ನೋಡಿ, ಇದು 100 ರೂಪಾಯಿ ನಾಣ್ಯಗಳು. ಅಬ್ಸರ್ವ್ ಸೈಡ್ ನಲ್ಲಿ 100 ರೂಪಾಯಿನ ಡಿನಾಮಿನೇಷನ್ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಮತ್ತೆ ರಾಷ್ಟ್ರೀಯ ಲಾಂಛನವನ್ನು ಹಾಕಿ ಸತ್ಯಮೇವ ಜಯತೆ ಅಂತ ಬರೆದಿರುವಂಥದ್ದು. 5 ರೂಪಾಯಲ್ಲೂ ಕೂಡ ಸೇಮ್ ಅದೇ ಇರುವಂಥದ್ದು, ಆದರೆ ಮೆಟಲ್ ಮಾತ್ರ ಬೇರೆ ಮೆಟಲ್ ಕಂಪೋಸಿಷನ್ನು. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಧನ್ಯವಾದಗಳು.